ಪೂರ್ಣೆಯವರು ಏನು ಮಾಡ್ತಾರೆ, ಬೆಂಗಳೂರಲ್ಲಿ ಏನೇ ನೋಡಿದ್ರು ಫಸ್ಟ್ ತಾಂಬೂಲ ಶೃಂಗೇರಿ ಜಗದ್ಗುರುಗಳಿಗೆ ಹೋಗಬೇಕು, ಎರಡನೇ ತಾಂಬೂಲ ಶಿವಗಂಗೆ ಮಠಕ್ಕೆ ಹೋಗಬೇಕು ಅಂತ ಒಂದು ಪತ್ರ ಬರೆದಿರೋದು ನಮ್ಗೆ ಗೊತ್ತಾಗ್ತದೆ. 1807ರಲ್ಲಿ ವಿದ್ಯಾಶಂಕರ ದೇವಸ್ಥಾನದ ಮರಮ್ಮತ್ತು ಮಾಡಲಿಕ್ಕೆ ಕೊಪ್ಪದ ಅಮೀಲ್ದಾರನಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಸೊ ಅಲ್ಲಿ ಒಂದು ಸ್ವಲ್ಪ ಸುನ್ನೆಗಾರೆ ಕೆಲಸ ಮಾಡಬೇಕು, ಅದನ್ನು ನೀನೇ ಮಾಡು, ಆ ದುಡ್ಡ ವೆಚ್ಚ ಏನಾಗ್ತದೆ ಅದನ್ನು ಸ್ಟೇಟೇ ಭರಿಸ್ತದೆ ಅಂತೇಳಿ. ಬೆಂಗಳೂರಿಗೆ ಬಂದಾಗ, ಶ್ರೀರಂಗಪಟ್ಟಣಕ್ಕೆ ಬಂದಾಗ ಅವರಿಗೆ ಪೊಲೀಸ್ ಗಾರ್ಡ್ ಆಫ್ ಆನರ್ ಹೇಗೆ ಹಿಂದೆ ಕೊಡ್ತಾ ಇದ್ರು ಅದೇ ರೀತಿ ನೀವು ಮಾಡಬೇಕು ಅಂತ ಒಂದು ಲೆಟರ್ಗಳು ಸಿಗ್ತದೆ. ಅಂದ್ರೆ ಅವಾಗ ನಮಗೆ ಅರ್ಥ ಆಗೋದು ಏನಂದರೆ, ಈ ಗಾರ್ಡ್ ಆಫ್ ಆನರ್ ಏನೀಗ ಕೊಡ್ತಾ ಇದ್ದಾರೆ ಗುರುಗಳಿಗೆ, ಇದು ಇವತ್ತು ಹಿಂದಿನಿಂದಲ್ಲ, ಹಿಂದಿನಿಂದನೂ ಇವರಿಗೆ ಪೊಲೀಸ್ ಗಾರ್ಡ್ ಆಫ್ ಆನರ್ ಕೊಡ್ತಾ ಇದ್ರು ಅಂತ. ಆ ಕಾಲದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಡೆಯಿಂದ ಪತ್ರ ಬರ್ತದೆ. ಅಂದರೆ 18 ವರ್ಷ ಆದಮೇಲೆ ನೇರ ಆಡಳಿತಕ್ಕೆ ನಾನು ತಗೋತಾ ಇದ್ದೀನಿ, ತಾವು ಮೈಸೂರಿಗೆ ಬರಬೇಕು, ಮೈಸೂರಿಗೆ ಬಂದಾಗ ಚಾತುರ್ಮಾಸ್ಯವನ್ನು ನನ್ನ ಅರಮನೆಯಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಚಾತುರ್ಮಾಸ್ಯ ಸಮಯದಲ್ಲಿ ಈ ಗುರುಗಳಂತಲ್ಲ, ಎಲ್ಲ ಗುರುಗಳು ಓಡಾಡೋದಿಲ್ಲ, ಅವರು ಒಂದೇ ಕಡೆ ಹಾಲ್ಟ್ ಆಗ್ತಾರೆ. ಈ ಭಾಗದ ಬ್ರಿಟಿಷ್ ಅಧಿಕಾರಿ ಇರುವ ಸ್ಟೋಕ್ಸ್ ಅಂತೇಳಿ ಅವನೊಂದು ಲೆಟರ್ ಬರೀತಾನೆ. ಅಂದರೆ ಲೆಟರ್ ಅಂದರೆ ಒಂದು ಸಜೆಷನ್ ಕೊಡ್ತಾನೆ ಗುರುಗಳಿಗೆ, ನಿಮ್ಮಲ್ಲಿ ಎಲ್ಲದೂ ನೀವೇ ನೋಡ್ಕೊತಿದ್ದೀರಾ, ಜುಡಿಷಿಯರಿಯನ್ನು ನೀವೇ ನೋಡ್ಕೊತೀರಾ, ಅಂದರೆ ನ್ಯಾಯಾಂಗವನ್ನು ನೋಡ್ಕೊತೀರಾ. ಈಗ ನಾವೆಲ್ಲ ಯುರೋಪಿಯನ್ ಜಡ್ಜಸ್ಗಳನ್ನು ಎಲ್ಲ ನಾಮಿನೇಟ್ ಮಾಡ್ತಾ ಇದ್ದೀವಿ, ನಿಮ್ಮಲ್ಲೂ ನಾವೇ ನಾಮಿನೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಪೊಲೀಸ್ ಸ್ಟೇಷನನ್ನು ನಾವೇ ನಾಮಿನೇಟ್ ಮಾಡ್ತೀವಿ ಅಂತ. ಗುರುಗಳನ್ನು ಅದನ್ನು ಒಪ್ಪಲ್ಲ. ಅದು ಹೈದರಾಲಿ ಆಗಲಿ ಟಿಪ್ಪು ಆಗಲಿ ಕರ್ನಾಟಕ ಸಾಮ್ರಾಜ್ಯದೊಳಗೇನೆ ಆಳ್ತಿದ್ದಂಥ ಅರಸರಾಗಿದ್ದರು. ಇದು ಎಂಡ್ ಆಯ್ತು. ಇವಾಗ ಬ್ರಿಟಿಷರ ಕೈಗೆ ಹೊಟ್ಟೋಯ್ತು. ಇವಾಗ ಇಲ್ಲಿವರೆಗೂ ಯಾರೇ ಆಳಿದ್ರು ನಮ್ಮವರೇ ಒಬ್ರು ಆಗಿರ್ತಿದ್ರು. ಸೊ ಇವಾಗ ಬ್ರಿಟಿಷರಿಗೆ ಹೊಟ್ಟಾಗ ಅಲ್ಲಿಯ ನಂತರದ್ದು ಹೆಂಗೆ ಸರ್? ಆಮೇಲೆ ಅದೇ 1800 ನಂತರ ಹೆಂಗ್ ಶುರು ಆಗುತ್ತೆ? ಮೈಸೂರು ಮಹಾರಾಜರು ಅಂತೀವಲ್ಲ ಬಂದ್ಮೇಲೆ ಅವ್ರದ್ದು ಈಗ ನಮ್ಗೆ ಆ ಟೈಮು ಅಂದ್ರೆ 1800 ಮುಮ್ಮಡಿ ಕೃಷ್ಣರಾಜ ಕೊಡ್ತಾರೆ. ಸೊ ಅಲ್ಲಿಂದ ನಂತರ ಹೆಂಗೆ ಆಗುತ್ತೆ ಸರ್? ಬ್ರಿಟಿಷರು, ಮುಮ್ಮಡಿ, ಮರಾಠರು ಎಲ್ಲ ಇದ್ದಂಥ ಕಾಲನೇ ಇನ್ಮೇಲೆ ನೋಡಿ. 4th ಆಂಗ್ಲೋ ಮೈಸೂರು ವಾರ ಮುಗಿದ ನಂತರದಲ್ಲಿ 1799ರಲ್ಲಿ ಮುಗಿದ ನಂತರದಲ್ಲಿ ಸ್ವಾಭಾವಿಕವಾಗಿ ಅವಾಗ ಸಣ್ಣ ಬಾಲಕ ಮುಮ್ಮಡಿ ಕೃಷ್ಣ ಒಡೆಯರ್, ಸೊ ಅವ್ರು ಬರ್ತಾರೆ. ಆದರೆ ರೇಜೆಂಟ್ ಅಂತ ಏನು ಹೇಳ್ತೀವಿ ಅಂದರೆ ಅಲ್ಲಿವರೆಗೂ ಅವರು 18 ವರ್ಷ ಆಗೋವರೆಗೂ ದಿವಾನ್ ಪೂರ್ಣೆಯವರಿಗೆ ಅಧಿಕಾರವನ್ನು ಕೊಡ್ತಾರೆ. ದಿವಾನ್ ಪೂರ್ಣೆಯವರು ಈ ಹಿಂದೆ ಹೈದರ್ ಮತ್ತು ಟಿಪ್ಪುವಿನ ಕಾಲದಲ್ಲಿ ಅಧಿಕಾರ ಮಾಡಿರೋದ್ರಿಂದ ಸೊ ಈ ಕಂಟಿನ್ಯೂ ಮಾಡ್ತಾರೆ. ಆದರೆ ಇಲ್ಲಿ ಒಂದು ನಾವು ತಿಳ್ಕೊಳ್ಬೇಕು, ಒಂದು ಅವ್ರು ಅಧಿಕಾರ ಮಾಡಿದ್ರು ಸಹ 1799 ಹಿಡಿದು ನಾವು ಈಗ ಇಂಡಿಪೆಂಡೆನ್ಸ್ ವರೆಗೆ ನಾವು ಹಿಡ್ಕೊಂಡ್ರೆ ಇವರೆಲ್ಲ ಆಳ್ವಿಕೆ ಮಾಡಿದ ಯಾರ ಅಧೀನದಲ್ಲಿ? ಇಟ್ ವಾಸ್ ಬ್ರಿಟಿಷ್ ಇಂಡಿಯಾ. ಅಂದ್ರೆ ಮೊದಲು ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ತಾರೆ. 1758 ನಂತರದಲ್ಲಿ ಇಟ್ ಬಿಕೇಮ್ ಬ್ರಿಟಿಷ್ ಇಂಡಿಯಾ. ಕ್ರೌನಿಗೆ ಇದಾಯ್ತು, ಸ್ಟಾರ್ಟ್ ಮಾಡಿದ್ರು ಅಷ್ಟೇನೆ. ಸೊ ಅವಾಗ ಏನಾಯ್ತು ಅಂದ್ರೆ ಮತ್ತೆ ಇದನ್ನ ಡಿವೈಡ್ ಮಾಡ್ತಾರೆ. ಅಂದ್ರೆ ಏನು ಈ ಟಿಪ್ಪು ಕಾಲದಲ್ಲಿ ಏನು ಕಂಟ್ರಿ ಇತ್ತು, ಸೊ ಕರಾವಳಿ ಭಾಗವನ್ನು ಅವರು ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಮಾಡ್ತಾರೆ, ಉತ್ತರ ಕನ್ನಡವನ್ನು ಬಾಂಬೆ ಪ್ರೆಸಿಡೆನ್ಸಿಗೆ ಹಂಚ್ತಾರೆ, ಮಡಿಕೇರಿಯನ್ನು ಮತ್ತೆ ಮುಂದಿನ ದಿನಗಳಲ್ಲಿ 1834 ಅಲ್ಲಿ ಅದು ಸಹ ಮೆಡ್ರಾಸ್ ಪ್ರೆಸಿಡೆನ್ಸಿ ಮಧ್ಯದಲ್ಲಿ ಏನಿರ್ತದೆ ಅದಷ್ಟೇ ಇವರಿಗೆ ಮೈಸೂರದವರಿಗೆ ಸಿಗ್ತದೆ. ಮೈಸೂರು ಸ್ಟೇಟ್ ಅಂತ 12 ಜಿಲ್ಲೆನ ಇಟ್ಕೊಂಡು ಅಷ್ಟೇ. ಸೊ ಅವಾಗ ಅಷ್ಟಗ್ರಾಮಗಳಂತ ಏನು ಇದು ಮಾಡ್ತಾ ಇದ್ರು. ಸೊ ಅದ್ರೊಳಗೆ ಮೇಜರು ಮೈಸೂರು, ಬೆಂಗಳೂರು, ಅಷ್ಟಗ್ರಾಮ ಅಂತ ಬರ್ತಿತ್ತು, ನಗರ ಒಂದು ಬರ್ತಿತ್ತು. ಸೊ ಅಲ್ಲಿಂದ ಶುರು ಮಾಡ್ಕೊತಾರೆ. ಸೊ ಈ 1799 ಇಂದ 1811 ಏನಿದೆ, ಸೊ ಅವಾಗ ಮೇನ್ ಪವರ್ ಪ್ಲೇ ಸೆಂಟರ್ ಇಲ್ಲಿ ದಿವಾನ್ ಪೂರ್ಣಯ್ಯ ಇತ್ತು. ಸೊ ಆ ಕಾಲದಲ್ಲಿ ನಾವು ನೋಡ್ಬೋದು ದಿವಾನ್ ಪೂರ್ಣಯ್ಯ ಸಾಕಷ್ಟು ಪತ್ರ ವ್ಯವಹಾರಗಳನ್ನು ಕೊಡ್ತಾನೆ. ಸೊ ಅವರು ಮತ್ತೆ ಬ್ರಿಟಿಷ್ ಅವರು ಧರ್ಮ ಸಂಸ್ಥಾನವನ್ನು ರೆಕಗ್ನೈಸ್ ಮಾಡೋದ್ರಿಂದ ಪೂರ್ಣಯ್ಯನು ಅದನ್ನೇ ಫಾಲೋ ಮಾಡ್ತಾನೆ. ಈ ಹಿಂದೆ ಹೈದರ್ ಮತ್ತು ಟಿಪ್ಪು ಕಾಲದಲ್ಲೂ ಮಾಡಿದ್ದಾರೆ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾನೆ. ನಮಗೊಂದಿಷ್ಟು ಲೆಟರ್ಗಳು ಸಿಗ್ತವೆ ಅದ್ರ ಬಗ್ಗೆ. ಅಂದ್ರೆ 1807ರಲ್ಲಿ ವಿದ್ಯಾಶಂಕರ ದೇವಸ್ಥಾನದ ಮರಮ್ಮತ್ತು ಮಾಡ್ಲಿಕ್ಕೆ ಕೊಪ್ಪದ ಅಮೀಲ್ದಾರನಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಸೊ ಅಲ್ಲಿ ಒಂದು ಸ್ವಲ್ಪ ಸುನ್ನೆಗಾರೆ ಕೆಲಸ ಮಾಡಬೇಕು, ಅದನ್ನ ನೀನೇ ಮಾಡು, ಆ ದುಡ್ಡ ವೆಚ್ಚ ಏನಾಗ್ತದೆ ಅದನ್ನ ಸ್ಟೇಟೇ ಭರಿಸ್ತದೆ ಅಂತೇಳಿ. ಸೊ ಕೊಪ್ಪಗೆ ಯಾಕಂದ್ರೆ ಶೃಂಗೇರಿ ವಾಸ್ ಪಾರ್ಟ್ ಆಫ್ ಧರ್ಮ ಸಂಸ್ಥಾನ. ಸೊ ಹತ್ತಿರದಲ್ಲಿರೋದು ಕೊಪ್ಪ ತಾಲೂಕಿನ ಅಮೀಲ್ದಾರಿಗೆ ಪತ್ರ ಬರೆದಿದ್ದು ನಮ್ಮ ದಾಖಲಾತಿ ಇದೆ, ನಿಮ್ಗೆ ಇವತ್ತಿಗೂ ಸಿಗ್ತದೆ. ಪೂರ್ಣಯ್ಯವರು ಬರೀತಾರೆ. ಅದೇ ರೀತಿ ಇವ್ರ ಕಂಟ್ರೋಲ್ ಅಲ್ಲಿ ಇರೋರಿಗೆ ಒಬ್ಬರಿಗೆ ಒಂದೊಂದು ವಹಿಸ್ತಾರೆ. ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಮಠ ಇರ್ತದೆ ಇಲ್ಲಿ. ಸೊ ಅಲ್ಲಿ ಒಬ್ಬ ಕೊಪ್ಪನಿಗೆ, ಈ ಕೊಪ್ಪ ಅಮೀಲ್ದಾರಿಗೆ ಹೇಳ್ತಾನೆ, ಒಬ್ಬ
ವ್ಯಾಪಾರಸ್ಥ ಇರ್ತಾನೆ, ಶ್ರೀಮಂತ ವ್ಯಾಪಾರಸ್ಥ. ಅಲ್ಲಿಯ ಮಠಾಧೀಶರಿಗೆ ಏನು ಮಾಡ್ತಾನೆ, ಒಂದಿಷ್ಟು ಕುಮ್ಮ ಕೊಡ್ತಾನೆ, ನೀವು ಅಡ್ಡಪಲ್ಲಕ್ಕಿ ಹೋಗಿ, ನೀವು ಅವ್ರ ಥರನೇ ಅಡ್ಡಪಲ್ಲಕ್ಕಿ ಹೋಗು, ನೀವು ಯಾಕೆ ಹೋಗ್ಲಿಕ್ಕಾಗಲ್ಲ ಹೋಗಿ ಅಂತೇಳಿ. ಅದು ಆ ಮಾಹಿತಿ ತಿಳಿದ ಪೂರ್ಣೆಯವರು ಕೊಪ್ಪ ಮಹಲದ ಅಮೀಲ್ದಾರಿಗೆ ಹೇಳ್ತಾರೆ, ಅವನಿಗೆ ಕರೆಸಿ ಅವನಿಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡಿ, ನೆಕ್ಸ್ಟ್ ಏನಾರು ಮಾಡಿದ್ರೆ ಅವನಿಗೆ ಮತ್ತೆ ನಾವು ಸೆರೆಮನೆಗೆ ಹಾಕಬೇಕಾಗ್ತದೆ ಅಂತ. ಅಡ್ಡಪಲ್ಲಕ್ಕಿ ಕೇವಲ ಗುರುಗಳಿಗೆ ಮಾತ್ರ ಸೀಮಿತವಾಗಿದೆ, ಅವರಷ್ಟೇ ಮಾಡಬೇಕು ಅಂದರೆ ಆ ಹಿಂದಿನ ಟ್ರೆಡಿಷನ್ ಫಾಲೋ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಪತ್ರ ಸಿಗ್ತದೆ ನಮ್ಗೆ, ಏನಂದರೆ ಬೆಂಗಳೂರು ಏನಿದೆ, ಆ ಬೆಂಗಳೂರಿಗೆ ಗುರುಗಳು ಸಾಕಷ್ಟು ಬಾರಿ ಹೋಗ್ತಾ ಇರ್ತಾರೆ ಅಲ್ಲಿಗೆ. ಸೊ ಅಲ್ಲಿ ಕ್ಯಾಂಪ್ ಆಗ್ತಿರ್ತದೆ. ಅಲ್ಲಿಗೆ ಹೋದಾಗ ಬೆಂಗಳೂರಲ್ಲಿ ಏನೇ ವಿಶೇಷ ಕಾರ್ಯಕ್ರಮ ನಡೆದ್ರು, ಮದುವೆಗಳು ನಡೆದ್ರು, ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ತಾಂಬೂಲ ಅಂತ ಕಳಿಸ್ತಾ ಇದ್ವಿ. ಸೊ ಕರ್ನಾಟಕ ಸಾಮ್ರಾಜ್ಯ ಇತ್ತು, ಕೆಳದಿ ಇತ್ತು, ಆ ಕಾಲದಲ್ಲೆಲ್ಲ ಪ್ರಥಮ ತಾಂಬೂಲ ಯಾವತ್ತು ಜಗದ್ಗುರುಗಳಿಗೆ ಮದುವೆ ಇನ್ವಿಟೇಷನ್ ಏನೇ ಇದ್ರು ಪೂಜೆ. ಈಗ ನಾವು ಇನ್ವಿಟೇಷನ್ ಈ ಮನೇಲಿ ಏನ್ ಮಾಡ್ತೀವಿ, ಮನೆ ದೇವರಿಗೆ ಇಡ್ತೀವಿ ಅಥವಾ ಯಾವ್ದೋ ಒಂದು ಮಠಕ್ಕೆ ಹೋಗಿ ಕೊಡ್ತೀವಿ. ಆವಾಗಿನ ಕಾಲದಲ್ಲಿ ತಾಂಬೂಲ ಕೊಡ್ತಾ ಇದ್ರು. ಆ ತಾಂಬೂಲ ಯಾವಾಗಲೂ ಶೃಂಗೇರಿ ಜಗದ್ಗುರುಗಳಿಗೆ ಹೋಗ್ತಿತ್ತು. ಪೂರ್ಣೆಯವ್ರು ಏನ್ ಮಾಡ್ತಾರೆ, ಬೆಂಗಳೂರಲ್ಲಿ ಏನೇ ನೋಡಿದ್ರು ಫಸ್ಟ್ ತಾಂಬೂಲ ಶೃಂಗೇರಿ ಜಗದ್ಗುರುಗಳಿಗೆ ಹೋಗಬೇಕು, ಎರಡನೇ ತಾಂಬೂಲ ಶಿವಗಂಗೆ ಮಠಕ್ಕೆ ಹೋಗಬೇಕು ಅಂತ ಒಂದು ಪತ್ರ ಬರೆದಿರೋದು ನಮ್ಗೆ ಗೊತ್ತಾಗ್ತದೆ. ಅದೇ ರೀತಿ ಅವ್ರು ಬೆಂಗಳೂರಿಗೆ ಬಂದಾಗ, ಶ್ರೀರಂಗಪಟ್ಟಣಕ್ಕೆ ಬಂದಾಗ ಅವರಿಗೆ ಪೊಲೀಸ್ ಗಾರ್ಡ್ ಆಫ್ ಆನರ್ ಹೇಗೆ ಹಿಂದೆ ಕೊಡ್ತಾ ಇದ್ರು, ಅದೇ ರೀತಿ ನೀವು ಮಾಡಬೇಕು ಅಂತ ಒಂದು ಲೆಟರ್ಗಳು ಸಿಗ್ತದೆ. ಅಂದ್ರೆ ಅವಾಗ ನಮಗೆ ಅರ್ಥ ಆಗೋದು ಏನಂದ್ರೆ, ಈ ಗಾರ್ಡ್ ಆಫ್ ಆನರ್ ಏನೀಗ ಕೊಡ್ತಾ ಇದ್ದಾರೆ ಗುರುಗಳಿಗೆ, ಇದು ಇವತ್ತು ಹಿಂದಿನಿಂದಲ್ಲ, ಹಿಂದಿನಿಂದನೂ ಇವರಿಗೆ ಪೊಲೀಸ್ ಗಾರ್ಡ್ ಆಫ್ ಆನರ್ ಕೊಡ್ತಾ ಇದ್ರು ಅಂತ. ಅದನ್ನು ಕೊಡ್ತಿರುವ ಆ ಪೊಲೀಸ್ ಡಿಪಾರ್ಟ್ಮೆಂಟ್, ಆ ಒಂದು ರೆಜಿಮೆಂಟಿಗೆ ಹೆಸರು BARR, ಬಾರ್ ಅಂತೇಳಿ. ನಾವು ಅಂದ್ರೆ ಬಾರ್ ಅಂದ್ರೆ ಈ ಬಾರ್ ಅಲ್ಲ, ಆ ಬಾರು. ಸೊ ಬಾರ್ ರೆಜಿಮೆಂಟ್ ಅಂತೇಳಿ. ಸೊ ಆ ರೆಜಿಮೆಂಟಿನ ಏನು ಪೊಲೀಸ್ ಅಧಿಕಾರಿಗಳಿದ್ರು, ಸೊ ಗುರುಗಳು ಎಲ್ಲೇ ಹೋದ್ರು ಅವರಿಗೆ ಗಾರ್ಡ್ ಆಫ್ ಆನರ್ ಕೊಡ್ತಾ ಇದ್ರು ಅಂತ. ಅಂದ್ರೆ ಅದೊಂದು ವಿಶೇಷ ಮಿಲಿಟರಿ ಇದು. ಈಗ ನಾವು ಅದನ್ನು ಯಾರಿಗೆ ಕೊಡ್ತೀವಿ, ವಿಶೇಷ ಡಿಪ್ಲೊಮ್ಯಾಟ್ಗಳಿಗೆ, CMಗಳಿಗೆ, ಡೆಪ್ಯೂಟಿ CMಗಳಿಗೆ ಅಥವಾ ಕೇಂದ್ರ ರಾಜ್ಯ ಮಂತ್ರಿಗಳಿಗೆ ಅಷ್ಟೇ ಕೊಡ್ತೀವಿ. ಅಂದ್ರೆ ಆ ಅಧಿಕಾರನ ಇವರು ಹಿಂದಿನಿಂದ ಅನುಭವಿಸ್ತಾ ಇದ್ರು, ಪೂರ್ಣೆಯ ಟೈಮಿಗೂ ಆಗ್ತದೆ. ಸೊ ಪೂರ್ಣೆಯ ನಂತರ 1811ರಲ್ಲಿ ಅವರು ನಿರ್ಗಮನ ಆಗ್ತಾರೆ. ಅವರಿಗೊಂದು ಯಲಂದೂರು ಜಾಗೀರ್ ಅಂತ ಕೊಡ್ತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬರ್ತಾರೆ. ಆ ಕಾಲದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಡೆಯಿಂದ ಪತ್ರ ಬರ್ತದೆ. ಅಂದರೆ 18 ವರ್ಷ ಆದಮೇಲೆ ನೇರ ಆಡಳಿತಕ್ಕೆ ನಾನು ತಗೋತಾ ಇದ್ದೀನಿ, ತಾವು ಮೈಸೂರಿಗೆ ಬರಬೇಕು. ಮೈಸೂರಿಗೆ ಬಂದಾಗ ಚಾತುರ್ಮಾಸ್ಯವನ್ನು ನನ್ನ ಅರಮನೆಯಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಚಾತುರ್ಮಾಸ್ಯ ಟೈಮಲ್ಲಿ ಈ ಗುರುಗಳಂತಲ್ಲ, ಎಲ್ಲ ಗುರುಗಳು ಓಡಾಡೋದಿಲ್ಲ, ಅವರು ಒಂದೇ ಕಡೆ ಹಾಲ್ಟ್ ಆಗ್ತಾರೆ. ಸೊ ಚಾತುರ್ಮಾಸ್ಯನ ನಮ್ಮಲ್ಲೇ ಮಾಡಬೇಕು, ಅರಮನೆಯಲ್ಲೇ ಮಾಡಬೇಕು ಅಂದಾಗ ಇವರು ಗುರುಗಳಿಗೆ ಹೋಗ್ತಾರೆ ಅಲ್ಲಿಗೆ. ಅಲ್ಲಿ ಚಿತೈಸಿದಾಗ ಅರಮನೆಯಲ್ಲಿ ಇದ್ದು ಪೂಜೆ ಮಾಡ್ತಾರೆ. ಆಮೇಲೆ ನೀವು ಇಲ್ಲಿ ಅಕ್ಕಪಕ್ಕದ್ದು ಒಂದಿಷ್ಟು ಉಂಬಳಿಗಳನ್ನು ನೀಡ್ತಾರೆ. ಅದಕ್ಕೂ ನಮ್ಗೆ ದಾಖಲಾತಿ ಇದೆ. ಅಂದರೆ ಮೈಸೂರು ಒಡೆಯರು ಸಾಕಷ್ಟು ಉಂಬಳಿಗಳನ್ನು ಕೊಡ್ತಾರೆ ಅಕ್ಕಪಕ್ಕದಲ್ಲಿ. ಅಲ್ಲಿ ನಂಜನಗೂಡಿಗೆ ಹೋಗ್ತಾರೆ, ಬೇಲೂರಿಗೆ ಹೋಗ್ತಾರೆ. ಅಲ್ಲೆಲ್ಲ ಹೋದಾಗ ಆ ವಿಶೇಷ ಸವಲತ್ತುಗಳನ್ನು ಕೊಟ್ಟಿದ್ದು ಮೈಸೂರು ಒಡೆಯರೇ. 1831ರಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ 1831ರಲ್ಲಿ ಮೈಸೂರು ಮಹಾರಾಜರು ತಮ್ಮ ಅಧಿಕಾರನ ಕಳ್ಕೊತಾರೆ. 31ರಿಂದ 81ರವರೆಗೆ ಮೈಸೂರು ಕಮಿಷನರ್ ರೂಲ್ ಬರ್ತದೆ. ಆ ಕಮಿಷನರ್ ರೂಲಲ್ಲೂ ಸಹ ನಮಗೆ ಒಂದಿಷ್ಟು ಪತ್ರಗಳು ಬರೀತಾರೆ. ಯಾರು, ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಅಂದ್ರೆ ಅಧಿಕಾರ ಇಲ್ಲ ಅಂದ್ರೂ ಅವರ ಕನೆಕ್ಷನ್ ಇಟ್ಕೋತಾರೆ, ಸಂಬಂಧ ಇಟ್ಕೋತಾರೆ. ಆ ಕಮಿಷನರ್ ಏನು ಬರ್ತಾರೆ ಅದರೊಳಗೆ ಭಾಳ ಇಂಪಾರ್ಟೆಂಟ್ ಕಮಿಷನರ್ ಯಾರಂದ್ರೆ ಲಾರ್ಡ್ ಕಬ್ಬನ್. ಸೊ ಲಾರ್ಡ್ ಕಬ್ಬನಿಗೆ ಅವನು ಈ ಗುರುಗಳು ಬೆಂಗಳೂರಿಗೆ ಹೋದಾಗ ಬೆಂಗಳೂರಿಗೆ ಹೋಗಿ ಒಂದ್ಸರಿ ಮಾತಾಡಿಸಿರ್ತಾನೆ. ಆಮೇಲೆ ಗುರುಗಳು ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಹೋದಾಗ ಅಲ್ಲಿಯ ಈಸ್ಟ್ ಇಂಡಿಯಾ ಕಂಪ್ನಿಯ ಅಧಿಕಾರಿಗಳು ಮಾತಾಡ್ತಾ ಇದ್ರು. ಈಗ ಅವಾಗ ಈಸ್ಟ್ ಇಂಡಿಯಾ ಕಂಪ್ನಿ ಇತ್ತು, ಬ್ರಿಟಿಷ್ ಕ್ರೌನ್ ಇರಲಿಲ್ಲ. 1858ಇಂದ ಬ್ರಿಟಿಷ್ ಕ್ರೌನಿಗೆ ವರ್ಗಾವಣೆ ಆಗ್ತದೆ. ಸೊ ಕಬ್ಬನ್ ಅವ್ರ ಜೊತೆಗೂ ಉತ್ತಮ ಸಂಬಂಧ ಇತ್ತು. ಕಬ್ಬನ್ ಅವ್ರು ಬರೆದಿರೋ ಪತ್ರಗಳು ಸಹ ನಮ್ಮ ಶೃಂಗೇರಿ ಮಠದಲ್ಲಿ ಸಿಗ್ತದೆ. ಅವರು ಹೇಳ್ತಾರೆ, ನೀವು ಹಿಂದೆ ಹೇಗೆ ಧರ್ಮ ಸಂಸ್ಥಾನವಾಗಿ ನೀವು ನಡೆಸ್ತಾ ಇದ್ರಿ, ನೀವು ಅದೇ ರೀತಿ ನಡೆಸ್ಕೊಡಿ ಅಂತ. ಆದರೆ ಲಾರ್ಡ್ ಕಬ್ಬನ್ ಟೈಮಲ್ಲಿ ಈ ಭಾಗದ ಬ್ರಿಟಿಷ್ ಅಧಿಕಾರಿ ಇರುವ ಸ್ಟೋಕ್ಸ್ ಅಂತೇಳಿ ಅವನೊಂದು ಲೆಟರ್ ಬರೀತಾನೆ. ಅಂದರೆ ಲೆಟರ್ ಅಂದರೆ ಒಂದು ಸಜೆಷನ್ ಕೊಡ್ತಾನೆ ಗುರುಗಳಿಗೆ. ನಿಮ್ಮಲ್ಲಿ ಎಲ್ಲದೂ ನೀವೇ ನೋಡ್ಕೊತಿದ್ದೀರಾ, ಜುಡಿಷಿಯರಿನೂ ನೀವೇ ನೋಡ್ಕೊತೀರಾ, ಅಂದರೆ ನ್ಯಾಯಾಂಗವನ್ನು ನೋಡ್ಕೊತೀರಾ. ಈಗ ನಾವೆಲ್ಲ ಯುರೋಪಿಯನ್ ಜಡ್ಜಸ್ಗಳನ್ನ ಎಲ್ಲ ನಾಮಿನೇಟ್ ಮಾಡ್ತಾ ಇದ್ದೀವಿ, ನಿಮ್ಮಲ್ಲೂ ನಾವೇ ನಾಮಿನೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನನ್ನು ನಾವೇ ನಾಮಿನೇಟ್ ಮಾಡ್ತೀವಿ ಅಂತ. ಗುರುಗಳನ್ನ ಅದನ್ನು ಒಪ್ಪಲ್ಲ. ಇಲ್ಲ, ಹಿಂದಿನಿಂದ ಹೇಗೆ ಬರ್ತಾ ಇದೆ ಅದನ್ನು ನಾವೇ ನೋಡ್ತೀವಿ. ಅಂದರೆ ಆ ಅಧಿಕಾರನ ಇವರೇ ಹೇಳ್ಕೊಂಡಿದ್ರು. ಇಲ್ಲಿ ಏನೇ ಪ್ರಾಬ್ಲಮ್ ಆದರೂ, ಇಟ್ ಕ್ಯಾನ್ ಬಿ ಸಿವಿಲ್ ಡಿಸ್ಪ್ಯೂಟ್ ಇರ್ಬೋದು, ಏನು ಡಿಸ್ಪ್ಯೂಟ್ ಇರ್ಬೋದು, ಪ್ರಾಪರ್ಟಿ ಡಿಸ್ಪ್ಯೂಟ್ ಎಲ್ಲ ಅದನ್ನು ಮಠದವರು ಅಥವಾ ಮಠದ ಅಧಿಕಾರಿಗೆ ಅದನ್ನು ಇದು ಮಾಡ್ತಿದ್ರು. ನಿಮ್ಮ ಸುಜಾವ ಕರೆಕ್ಟ್ ಇದೆ, ಆದರೆ ನಮಗೆ ಈಗ ಬೇಡ ಅಂತ ಹೇಳಿ ಅದನ್ನು ತಳ್ಳಿ ಹಾಕ್ತಾರೆ. ಆ ಪತ್ರ ನಮ್ಗೆ ಸಿಗ್ತದೆ. ಅಂದರೆ ಅವರು ಒಂದು ಕೊಡ್ತಾರೆ ಸ್ಲೋ ಆಗಿ. ಅಂದರೆ ಇವ್ರು ತಗೊಂಡ್ರು ಅಂದರೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಜಾಸ್ತಿ ಕೇಳೋಣ ಅಂತೇಳಿ ಇವರು ಅದನ್ನು ತಳ್ಳಿ ಹಾಕ್ತಾರೆ, ಅವರು ಅದನ್ನು ಒಪ್ಕೋತಾರೆ. ಇದೊಂಥರ ಎಲ್ರಿಗೂ ಇದಕ್ಕೆ ಹೋಗಿ ಲಿಂಕ್ ಆದ್ರೆ ನಾವೇ ಈ ಸಾಮ್ರಾಜ್ಯದ ಜುಡಿಷಿಯಲ್ ಸಿಕ್ತು ಅಂದ್ರೆ ಅಧಿಪತಿಗಳು ಅನ್ನೋ ತರ. ಈಗ 100% ಒಂದು ಹಿಂದೂಗಳು ಕಟ್ಟದಂತ ಹಿಂದೂಗಳ ರಾಷ್ಟ್ರ ಅಂತ ನಾವು ಕರೆಯುವಾಗ ಅಲ್ಲಿ ಇವ್ರ ಜೊತೆಗೆ ಯಾರು ಬ್ಲೆಂಡ್ ಆಗ್ತಾರೆ ಅವ್ರಿಗೆ ಜನರು ಸಾಮಾನ್ಯವಾಗಿ ಸಪೋರ್ಟ್ ಮಾಡ್ತಾರೆ ಅವ್ರನ್ನ. ಇದೊಂಥರ ಅಂಡರ್ಸ್ಟ್ಯಾಂಡಿಂಗ್, ಒಂದು ಹಸ್ತಕ್ಷೇಪ ಮಾಡ್ಲಿಕ್ಕೆ ಹೋಗ್ತಾರೆ. ಆಗಿನ ಕಾಲದಲ್ಲಿ ಎರಡೇ ಜಾಗಿರು, ಇದು ಧರ್ಮ ಸಂಸ್ಥಾನ. 1811ರಿಂದ ಯಲಂದೂರು ಜಾಗಿರು ನಮ್ಮ ಪುಣೆಯನ ವಂಶಸ್ಥರಿಗೆ ಕೊಡ್ತಾರೆ. ಅಂದರೆ ಸರ್ವಮಾನ್ಯವಾಗಿ, ಅಂದರೆ ಅವರು ಅಲ್ಲೇ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಯಲಂದೂರಲ್ಲಿ. ಅದು ಪುಟ್ಟ ಜಾಗಿರು, ಇದು ಧರ್ಮ ಸಂಸ್ಥಾನ ಇದು. ಸೊ ಇದು ಚೆನ್ನಾಗಿ ನಡ್ಕೊತ ಹೋಗ್ತದೆ. ಅದೇ ಕಾಲಕ್ಕೆ ನಿಮ್ಗೆ ಗೊತ್ತಿದೆ 1857ನಲ್ಲಿ ಸಿಪಾಯಿ ಮ್ಯೂನಿಟಿನಿ ಆಗ್ತದೆ. 58ರಲ್ಲಿ ಕ್ರೌನಿಗೆ ಇದಾಗ್ತದೆ. ಅವಾಗ ಬ್ರಿಟಿಷ್ ಇಂಡಿಯಾ ಕಂಪ್ನಿಯಲ್ಲಿ
ಕ್ಯಾನಿಂಗ್ ಅಂತ ಅಧಿಕಾರಿ ಇದ್ರು, ಅವರೇನು ಮುಂದೆ ಭಾರತದ ಫಸ್ಟ್ ವೈಸ್ರಾಯ್ ಆಗ್ತಾರೆ. ಈ ಕ್ಯಾನಿಂಗು ಇರುವಷ್ಟು ದಿನ ಅವನಿಗೆ ಪ್ರೈವೇಟ್ ಸೆಕ್ರೆಟರಿ ಅಂತ ಹೇಳ್ತೀವಿ, ಅಂದರೆ ಅವನ ಆಪ್ತ ಕಾರ್ಯದರ್ಶಿ ಆಗಿ ಕೆಲಸ ಮಾಡಿದ್ದು ಬೋರಿಂಗ್ ಅಂತೇಳಿ. ನಮ್ಮ ಬೋರಿಂಗ್ ಆಸ್ಪತ್ರೆ ಇದೆ ಎಲ್ಲ ಅವರೇ ಕಾರಣ. ಸೊ ಅವರು ಅಲ್ಲಿಂದ ವೈಸ್ರಾಯ್ ಆದ್ಮೇಲೆ ನಿರ್ಗಮನ ಆಗ್ಬೇಕು. ಅವರು ಹೋಗೋಕ್ಕಿಂತ ಮುಂಚೆ ಅವನು ಆಪ್ತ ಕಾರ್ಯದರ್ಶಿ, ಅವನಿಗೆ ಒಂದೆಲ್ಲರ ಒಂದ್ ಕಡೆ ತೋರಿಸ್ಬೇಕಲ್ಲ. ಸೊ ಆ ಕಾಲದಲ್ಲಿ ಮೈಸೂರು ಕಮಿಷನರ್ ಒಂಥರ ರಾಜವೈಭೋಗ ಇದ್ದಂಗೆ. ಕಬ್ಬನ್ ಇಲ್ಲಿ ಆಳ್ವಿಕೆ ಮಾಡ್ತಿದ್ರು ಅಂದ್ರೆ ಏನು ಒಂಥರ ರಾಜರಿದ್ದಂಗೆ. ಹಿ ವಾಸ್ ಆನ್ ಇಂಡಿಯನ್ ರೂಲರೇ. ಸೊ 1862 ಅಲ್ಲಿ ಅವ್ರು ನಿರ್ಗಮನ ಆಗ್ಬೇಕಾದ್ರೆ ಆ ಪೊಸಿಷನ್ಗೆ ಇವರು ಸಜೆಸ್ಟ್ ಮಾಡ್ತಾರೆ, ಅವರೇ ವೈಸ್ರಾಯ್. ಸೊ ನೇರ ಬಂದು ಆಡಳಿತ ತಗೋತಾರೆ 1862ರಲ್ಲಿ. ಸೊ 62ರಲ್ಲಿ ಅವ್ರು ಇಲ್ಲಿ ಅಧಿಕಾರ ತಗೊಂಡಾಗ ಅವರಿಗೆ ಅಡ್ಮಿನಿಸ್ಟ್ರೇಷನ್ ಹೇಳ್ಬೇಕಲ್ಲ, ಇದು ನಮ್ದು ರಾಜ್ಯ ಇಷ್ಟು. ಅವಾಗ ಅವ್ರು ಹೇಳ್ತಾರೆ ಇಲ್ಲಿ 2 ಜಾಗೀರ್ ಇದೆ ಅಂತ ಹೇಳ್ತಾರೆ. ಹೌದಾ ಅಂತ, ಯಾಕಂದ್ರೆ ಹಿ ಹ್ಯಾಸ್ ಕಮ್ ಫ್ರಮ್ ನಾರ್ತ್ ಇಂಡಿಯಾ. ನಾರ್ತ್ ಇಂಡಿಯಾದಲ್ಲಿ ನವಾಬ್ಗಳು ಇವ್ರದ್ದು ಸಂಸ್ಥಾನಗಳಿತ್ತು. ಏನ್ ವಿಶೇಷ ಅಲ್ಲ, ಇದ್ರೊಳಗೆ ಒಂದು ಯಲಂದೂರ್ ಜಾಗೀರ್ ಅಂತೇಳಿ ಪುಣೆಯವ್ರಿಗೆ ಕೊಟ್ಟಿದ್ದೀವಿ. ಓಕೆ, ಅದ್ರೊಳಗೆ ಏನಿದೆ? 2ನೇದು ಯಾರ್ದು? ಶೃಂಗೇರಿ ಕೊಟ್ಟಿದ್ದೀವಿ. ಶೃಂಗೇರಿ ಅವರು ಯಾರು? ರಾಜರಲ್ಲ, ಅವರು ಗುರುಗಳು. ಧರ್ಮ ಸಂಸ್ಥಾನ ಅಂತ. ವೆರಿ ಕ್ಯೂರಿಯಸ್. ಧರ್ಮ ಸಂಸ್ಥಾನ ಕೊಟ್ಟಿದ್ದಾರೆ ಎಂತ ಇದು ಅಂತ ಅವ್ನು ಹೇಳ್ತಾನೆ. ಇಟ್ಸ್ ಮೋರ್ ಲೈಕ್ ಎನ್ ವ್ಯಾಟಿಕನ್ ಸಿಟಿ ಅಂತೇಳಿ. ಓ, ಈ ತರದ್ದು ನಡೀತಾ ಇದೆ ಇಲ್ಲಿ ಅಂತೇಳಿ ನನಗೆ ಅವ್ರ ಬಗ್ಗೆ ಕುತೂಹಲ ಇದೆ, ನೋಡ್ಬೇಕು ಅಂತ. ಸೊ ಅವಾಗ ಏನಾಗ್ತದೆ, ಅವರು ಕ್ಯಾಂಪಲ್ಲಿ ಇರ್ತದೆ, ಗುರುಗಳ ಕ್ಯಾಂಪ್ ಇರ್ತದೆ. ಇವ್ರೇನ್ ಮಾಡ್ತಾರೆ, ಇವರೆಲ್ಲ ತುಂಬಾ ಕೇಳಿರ್ತಾರೆ, ಗುರುಗಳು ಹೀಗೆ ಆ ಥರ ನಿಷ್ಠೆ ಇದೆ, ಅಧಿಷ್ಠಾನ ಈ ಥರ ಮಾಡ್ತಾರೆ, ತಪಸ್ಸು ಮಾಡ್ತಾರೆ ಅಂತ. ಇಲ್ಲ, ನಾನು ಒಂದು ಸರ್ಪ್ರೈಸ್ ವಿಸಿಟ್ ಹೋಗ್ಬೇಕು ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ ಅವರು ಮುಖಾಮ್ ಮಾಡಿದಾಗ ನೈಟ್ ಚಂದ್ರವಳೇಶ್ವರ ಪೂಜೆ ಯಾವಾಗಲೂ ಮಾಡ್ತಾರೆ. ಅವತ್ತಿಂದ ಇವತ್ತಿನವರೆಗೂ ಮಾಡ್ತಾರೆ. 8-8:30 ಮೇಲೆ ಮಾಡ್ತಾರೆ. ಸೊ ಇವ್ರು ಯಾರಿಗೂ ಹೇಳಲಾರದೆ ಮೆಲ್ಲಕ್ಕೆ ಹೋಗ್ತಾರೆ. ಅಲ್ಲಿ ಯಾರಿಗೂ ಹೇಳಲ್ಲ, ಆಮೇಲೆ ಗುರುಗಳಿಗೂ ಹೇಳಲ್ಲ ಅವರು ನಾವು ಬಂದಿದ್ದೀವಿ ಅಂತೇಳಿ. ದೂರದಲ್ಲಿ ನಿಂತು ಗುರುಗಳು ಪೂಜೆ ಮಾಡೋದು ನೋಡ್ತಾರೆ. ಸೊ ಕ್ಯಾನಿಂಗ್ ಫೀಲ್ಸ್, ಇದು ಏನು ಈ ಥರ ಪೂಜೆ ಮಾಡ್ತಿದ್ದಾರೆ, ಇಲ್ಲ ಅಕ್ಕಪಕ್ಕ ಯಾರು ಬಂದಿದ್ದಾರೋ ಅವ್ರು ತಲೆ ಎತ್ತು ನೋಡ್ತಾ ಇಲ್ಲ. ಅವ್ರು ಅಷ್ಟು ಹೊತ್ತು ನಿಂತಿದ್ರು ಗುರುಗಳು ಈಚೆಗೆ ನೋಡೋದೇ ಇಲ್ಲ. ಇವತ್ತಿಗೂ ಸಹ ಗುರುಗಳು ಇಲ್ಲಿ ಬಂದು ಹಿಂಗೆ ಈಗ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ಇಲ್ಲಿ ಯಾರು ಬಂದಿದ್ದಾರೆ ಅಂತ ಏನು ನೋಡ್ಲಿಕ್ಕೆ ಹೋಗಲ್ಲ ಅವರು. ಕರೆಕ್ಟ್. ಅವರಾಯ್ತು, ಚಂದ್ರಮೌಳೇಶ್ವರ ದೇವರಾಯ್ತು. ಇಸ್ ವೆರಿ ಸರ್ಪ್ರೈಸ್ಡ್. ಇಲ್ಲ ಈ ಥರ ಇದೆ ಅಂದರೆ ಒಂದು ಭಕ್ತಿಯವರಲ್ಲಿ ಜಾಸ್ತಿ ಆಗಿ ಅವರು ಹಿ ಗೋಸ್ ಬ್ಯಾಕ್. ಗುರುಗಳಿಗೆ ಗೊತ್ತಾಗ್ತದೆ ಏನಂದ್ರೆ ಹಿಂಗೆ ಬಂದು ಹೋದ್ರು ಅಂತ. ಅಲ್ಲೋ ಇವರು ಸಾಹೇಬ್ರು ಬಂದು ಹೋದ್ರು, ನಮ್ಗೆ ಹೇಳ್ಬೇಕಾ ಬೇಡ? ಇಲ್ಲ, ಅವರೇ ಹೇಳಿದ್ರು ಯಾರಿಗೆ ಹೇಳ್ಬೇಡಿ ಅಂತೇಳಿ. ಅವಾಗ ಒಂದು ಅಫಿಷಿಯಲ್ ಲೆಟರ್ ಕಳಿಸ್ತಾನೆ ಮಠದಿಂದ, ಬನ್ನಿ ಮಠಕ್ಕೆ ಒಂದ್ಸರಿ ವಿಸಿಟ್ ಮಾಡಿ ಬೋರಿಂಗಿಗೆ. ಸೊ ಬೋರಿಂಗಿಗೆ ವಿಸಿಟ್ ಮಾಡಿದಾಗ ಬೋರಿಂಗ್ ಒಂದು ಲೆಟರ್ ಬರೀತಾನೆ, ಯುರೋಪಿಯನ್ ಅವರಲ್ಲ, ನೀವು ನಾನು ಯುರೋಪಿಯನ್ ಅಧಿಕಾರಿಯಾಗಿ ಬರ್ತೀನಿ, ನನಗೆ ಆ ಸ್ಥಾನದ ಏನು ಗೌರವ ನೀವು ಕೊಟ್ಟರೆ ನಾನು ಬರ್ತೀನಿ ಅಂತ ಬರೀತಾನೆ. ನೋಡಿ, ಅವರು ಏನು ಕಡಿಮೆ ಇರಲ್ಲ, ಕಿಲಾಡಿಗಳು ಅಂದ್ರೆ ಭಕ್ತರ ತರ ಬರ್ಲಿಕ್ಕೆ ರೆಡಿಲಿಲ್ಲ. ಹಿ ವಾಂಟೆಡ್ ಟು ಕಮ್ ಆಸ್ ಎ ಕಮಿಷನರ್. ಗುರುಗಳು ಒಪ್ಕೋತಾರೆ ಬನ್ನಿ ಅಂತೇಳಿ. ಸೊ ಇಲ್ಲಿಗೆ ಬರ್ತಾರೆ ಅವರು. ಆ ಟೈಮಲ್ಲಿ ಅವಾಗ 1834 ಆಸ್ಪಾಸಲ್ಲಿ ಕ್ಯಾಮ್ರಾಗಳು ಕಪ್ಪು ಬಿಳುಪು ಚಿತ್ರ ಬಂದಿತ್ತು. ಈ ತರ ಕ್ಯಾಮ್ರಾ ಅಲ್ಲ, ಒಂದು ಡಬ್ಬಿ. ಈ ಬೋರಿಂಗಿಗೆ ಒಂದು ಹವ್ಯಾಸ ಆಯ್ತು. ಎಲ್ಲೇ ಹೋದ್ರು ಒಂದಿಷ್ಟು ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಭೇಟಿ ಆದಾಗ ಫೋಟೋ ಹೊಡ್ಕೊಳ್ಳೋದು, ಅದನ್ನ ಪ್ರಿಂಟ್ ಆಮೇಲೆ ಹಾಕತ್ತಾ ಇದ್ರು. ಭಾರಿ ಲಿಮಿಟೆಡ್ ಇದೆ ಅವ್ರದ್ದು. ಒಂದು ಮಹಾರಾಜರು ಇರ್ಬೋದು ಅಥವಾ ಇಂಪಾರ್ಟೆಂಟ್ ಬ್ರಿಟಿಷ್ ಆಫೀಸರ್ಸ್. ಅವಾಗ ಈ ಡಬ್ಬಿ ಹಿಡ್ಕೊಂಡು ಅವನು ಇಲ್ಲಿಗೆ ಬರ್ತಾನೆ. ಡಿಕ್ಸನ್ ಅಂತ ಅವನ ಹೆಸರು. ಆ ಡಿಕ್ಸನ್ನಿನ ಫೋಟೋಸ್ಗಳು ಏನಿದಾವೆ ಇವತ್ತು ಬ್ರಿಟಿಷ್ ಲೈಬ್ರರಿಲಿ ಇದೆ. ಕರ್ಕೊಂಬರ್ತಾನೆ, ಬಾರಪ್ಪ ನೀನು ನನ್ನ ಜೊತೆಗೆ ಒಬ್ರು ಮುಖ್ಯ ವ್ಯಕ್ತಿಗಳನ್ನ ನಾನು ಇವತ್ತು ಭೇಟಿ ಆಗ್ತಾ ಇದ್ದೀನಿ, ನೀನು ಬಂದು ಫೋಟೋ ಹೊಡಿಬೇಕು ಅಂತ. ಅವಾಗ ವೃದ್ಧ ನರಸಿಂಹ ಭಾರತಿ ಅಂತ ಇಲ್ಲಿ ಶೃಂಗೇರಿಯಲ್ಲಿ ಜಗದ್ಗುರುಗಳು ಇರ್ತಾರೆ. ಅವ್ನು ತುಂಬಾ ಚೆನ್ನಾಗಿ ಅದ್ರ ವರ್ಣನೆ ಬರ್ತಾನೆ. ನಾನು ಅಲ್ಲಿ ಹೋಗಿದ್ದೆ, ಆ ನದಿಯ ತೀರದಲ್ಲಿ ಒಂದು ಪೆಂಡಲ್ ಹಾಕಿದ್ರೆ. ಯಾವ ಪೆಂಡಲ್ ಅಂದ್ರೆ ಅದು ಅವ್ನು ಇಂಗ್ಲಿಷಲ್ಲಿ ಬರೀತಾನೆ. ಅಂದ್ರೆ ಅಡಿಕೆ ಚಪ್ರ ಹಾಕಿರ್ತಾರೆ, ಇಲ್ಲೆಲ್ಲ ಚಪ್ರ ಈಗಿದೆಲ್ಲ ಚಪ್ರದ ಇತ್ತು. ಅಲ್ಲಿ ಒಂದು ಸಣ್ಣ ಸಿಂಹಾಸನ ಇತ್ತು, ಅವರು ಪದ್ಮಾಸನ ಹಾಕೊಂಡ್ ಕೂತ್ಕೊಂಡಿದ್ರು, ಮರದ ಪಾದರಕ್ಷೆನ ಹಾಕೊಂಡಿದ್ರು. ಅಂಡ್ ಹೀಸ್ ಕಾಲ್ಡ್ ಎಸ್ ನೃಸಿಂಗ ಅಂತ ಬರೀತಾರೆ. ಅಂದ್ರೆ ಅವರು ನಾವು ವೃದ್ಧ ನರಸಿಂಹ ಅಂತೀವಿ, ಸೊ ನೃಸಿಂಗ ಅಂತ ಹೇಳ್ತಾರೆ ಅವರಿಗೆ. ಅಂಡ್ ಹೀಸ್ ದ ಹೈಯೆಸ್ಟ್ ಪ್ರೀಸ್ಟ್ ಆಫ್ ಹಿಂದೂ ಧರ್ಮ. ಇವರಿಗಿರೋ ಸ್ಥಾನಮಾನ ಬೇರೆ ಯಾರಿಗಿಲ್ಲ ಅಂತ ತುಂಬಾ ಅಚ್ಚುಕಟ್ಟಾಗಿ ಬರೀತಾನೆ, ವಿಸ್ತಾರವಾಗಿ ಬರೀತಾನೆ. ಸೊ ನನ್ನನ್ನು ಬಹಳ ಆಪ್ತರಿಂದ ನನಗೆ ಬರಹ ಮಾಡ್ಕೊಂಡ್ರು. ಸೊ ಅವಾಗ ಇವರು ಡೆಕ್ಸನಿಗೆ ಹೇಳ್ತಾನೆ ಅವರ ಒಂದು ಫೋಟೋ ಹೊಡಿ ಅಂತೇಳಿ. ಅದು ಶೃಂಗೇರಿಯ ಜಗದ್ಗುರುಗಳ ಪ್ರಪ್ರಥಮ ಫೋಟೋ. ಅವಾಗಿನ ಕಾಲದಲ್ಲಿ ಅಲ್ಲಿವರೆಗೆ ಫೋಟೋ ಇರಲಿಲ್ಲ, ಎಲ್ಲ ರೇಖಾಚಿತ್ರಗಳು. ಆಮೇಲೆ ಪಾಪ ಅದನ್ನ ಅವಾಗಿನ ಕಾಲದಲ್ಲಿ ಇಲ್ಲೇ ಲ್ಯಾಬ್ ಇರಲಿಲ್ಲ, ಲ್ಯಾಬಿಗೆ ಮತ್ತೆ ವಾಪಸ್ ಹೋಗ್ಬೇಕಿತ್ತು. ಪಬ್ಲಿಷ್ ಆಯ್ತು, ಅದು ಇಂಗ್ಲೆಂಡಿಗೆ ಆಯ್ತು. ಗುರುಗಳು ಯಾವತ್ತೂ ನೋಡಲಿಲ್ಲ. ಆದ್ರೆ ಇವತ್ತು ಅದು ಇಟ್ಸ್ ನಾಟ್ ಅಂದ್ರೆ ಹೊರಗಡೆ ಪಬ್ಲಿಕ್ಕಿಗೆ ಅದು ಗ್ಯಾಲರಿ ಇಲ್ಲ, ಕನ್ಸರ್ವ್ ಮಾಡಿ ಇಟ್ಟಿದ್ದಾರೆ. ಅವ್ನು ಬರೀತಾನೆ, ಇಟ್ಸ್ ಎ ಲೈಫ್ ಸೈಜ್ ಫೋಟೋ. ಅಕ್ಕಪಕ್ಕ ಅವರ ಛತ್ರಿ ಚಾಮರ ಹಿಡ್ಕೊಂಡಿರುವ ಅವರ ಪರಿಚಾರಕರಿದ್ದಾರೆ. ಅವ್ರ ಹೆಸರು ವೃದ್ಧ ನರಸಿಂಹ, ಈಸ್ ವೆರಿ ಓಲ್ಡ್ ಅಂತ ಬರೀತಾರೆ. ನಾವು ಅದಕ್ಕೆ ವೃದ್ಧ ನರಸಿಂಹ ಅಂತ ಬರೀತೀವಿ. ತುಂಬಾ ಖುಷಿ ಆಗ್ತದೆ. ಆಮೇಲೆ ಅವ್ರು ಇನ್ನೊಂದು ಬರೀತಾರೆ, ಇವರಿಗೆ ಈಗ ಇಯರ್ಲಿ ಆದಾಯ 6000 ಪೌಂಡ್ಸ್ ಇದೆ. ಆದ್ರೂ ಸಹ ಗುರುಗಳು ಅದರಿಂದ ಏನು ಉಪಯೋಗ ಆಗ್ತಾ ಇಲ್ಲ. ಯಾಕಂದ್ರೆ ಅವರು ಸಾಕಷ್ಟು ಅನ್ನದಾನ ಎಲ್ಲ ಕೊಡ್ತಾರೆ ಭಕ್ತರಿಗೆ, ಬಂದವರಿಗೆಲ್ಲ ಇಲ್ಲೇ ಇದು ಮಾಡ್ತಾರೆ. ಹಿ ಇಸ್ ನಾಟ್ ಸೇವಿಂಗ್ ಎನಿಥಿಂಗ್. ಅದೆಲ್ಲ ಬರ್ದು ಆಮೇಲೆ ಹೇಳ್ತಾರೆ, ಅಡ್ಡ ಪಲ್ಲಕ್ಕಿ ಬಗ್ಗೆ ಬರೀತಾರೆ, ಎಲ್ಲ ಬರೀತಾರೆ. ಅಂದ್ರೆ ಆ ಭಕ್ತಿ ಎಷ್ಟಿದೆ ಅಂತ ಅವನು ನೋಡ್ತಾನೆ. ಆಮೇಲೆ ಅವ್ನು ಹೇಳ್ತಾನೆ, ವಿ ಆರ್ ಗೋನ್ ಕಂಟಿನ್ಯೂ ದ ಸೇಮ್ ಟ್ರೆಡಿಷನ್. ಅಂದ್ರೆ ಅವರು ಅದನ್ನು ಒಪ್ಕೋತಾರೆ. ಸೊ ಆತಿಥ್ಯ ಸತ್ಕಾರನೆಲ್ಲ ತಗೊಂಡು ವಾಪಸ್ ಹೋಗ್ತಾನೆ. ಸೊ ನಮ್ಗೆ ಗೊತ್ತಾಗಿರೋದು ಏನಂದ್ರೆ ಕಮಿಷನರ್ ರೂಲಲ್ಲೂ ಇವರು ಎಂಜಾಯ್ ಮಾಡ್ತಾರೆ, ಸೇಮ್ ಟೈಟಲ್ ಎಂಜಾಯ್ ಮಾಡ್ತಾರೆ. ಒಂದಿಷ್ಟು ಚೇಂಜಸ್ಸಿಗೆ ಅವರು ಇದು ಮಾಡಿದ್ರು ಇವ್ರು ಒಪ್ಕೊಳ್ಳಲ್ಲ. ಜುಡಿಷಿಯರಿನ ಟೇಕ್ ಓವರ್ ಮಾಡ್ಲಿಕ್ಕೆ ಮಾಡ್ತಾರೆ, ಒಪ್ಕೊಳ್ಳಲ್ಲ. ಸೊ ನಮಗೆ ನೆಕ್ಸ್ಟ್ ಆ ಮುಮ್ಮಡಿ ಕೃಷ್ಣ ಆದಮೇಲೆ
ಬರೋದು ಯಾರು ಅಂದರೆ ಚಾಮರಾಜ ಒಡೆಯರು. ಈ ಕಾಲಘಟ್ಟದಲ್ಲಿ ಮಧ್ಯದಲ್ಲಿ ಏನಾಗ್ತದೆ, ಒಂದ್ಸರಿ ಅರಮನೆಗೆ ಹೋಗಿರ್ತಾರೆ ಗುರುಗಳು. ಅಂದ್ರೆ ಈ ಹಸ್ತಾಂತರ ಆಗೋಕ್ಕಿಂತ ಮುಂಚೆ ಅವರು ಚಾಮರಾಜ ಒಡೆಯರಿಗೆ ಏನು ಚಿಕ್ಕ ಹುಡುಗರು, ಅವ್ರಿಗೆ ಇನ್ನೂ ದತ್ತಕ್ಕೂ ತಗೊಂಡಿರಲ್ಲ. ಅವಾಗ ಅರಮನೆಗೆ ಬಂದಾಗ ಇವ್ರು ಏನ್ ಮಾಡ್ತಾರೆ, ಗುರುಗಳಿಗೆ 2 ಕಿರೀಟವನ್ನು ಅರ್ಪಣೆ ಮಾಡ್ತಾರೆ. ಅವ್ರ ತಲೆಯಲ್ಲಿ ಏನಿತ್ತು ಗೊತ್ತಿಲ್ಲ ನಮ್ಗೆ, ಸಂಕಲ್ಪ ಏನ್ ಮಾಡ್ಕೊಂಡಿದ್ರು, ಇವ್ರಿಗೆ ಅರ್ಪಣೆ ಮಾಡ್ತಾರೆ. ಗುರುಗಳು ಶೃಂಗೇರಿ ಗುರುಗಳಿಗೆ ಅರ್ಪಣೆ ಮಾಡಿದ್ರು. ಸೊ ಅವಾಗ ಏನು ಅಧಿಕಾರಲ್ಲಿ ಇರಲ್ಲ ಅವರು. ಸೊ ಅಧಿಕಾರ ಇದ್ದಿದ್ದಾರದು ಮೈಸೂರು ಕಮಿಷನರ್. ಸೊ ಈ ಗುರುಗಳು, ಮುಂದಿನ ಗುರುಗಳು ಅಂದ್ರೆ 77 ಅಲ್ಲಿ ಅವರು ಇನ್ನೊಬ್ರು ಹೊಸಬರು ಇವರು ವಿಧೇಯ ಮುಕ್ತಿ ಆದ್ಮೇಲೆ ಅವ್ರ ಅಧಿಕಾರಕ್ಕೆ ಬರ್ತಾರೆ. ಆದ್ರೆ ಅವ್ರು ಆಗಕ್ಕಿಂತ ಮುಂಚೆನೇ ಅವ್ರಿಗೆ ಹೇಳಿರ್ತಾರೆ ಏನಂದ್ರೆ, ಮುಂದೊಂದು ದಿನ ಮೈಸೂರು ಮಹಾರಾಜರು ಮಠಕ್ಕೆ ಬಂದಾಗ 2 ಕಿರೀಟದಲ್ಲಿ 1 ಕಿರೀಟನ ಅವರಿಗೆ ಕೊಟ್ಟು ಕಳಿಸು ಅಂತಲೇ. ಇದು ತಾತ್ಪರ್ಯ ಏನಂದ್ರೆ, ಅದು ಈಗ ಇವರು ವಿಧೇಯ ಮುಕ್ತಿ ಆಗಿದ್ದು 77, ಅದಕ್ಕಿಂತ ಮುಂಚೆನೇ ಇವರಿಗೆ ಹೇಳ್ಬಿಟ್ಟಿದ್ದಾರೆ. 77 ಅಲ್ಲಿ ಇವ್ರು ಬರ್ತಾರೆ, 81 ಅಲ್ಲಿ ಇವರಿಗೆ ಅಧಿಕಾರ ಸಿಕ್ಕಿದ್ದು. ಮುಂದೆ ಯಾವಾಗ ಬರ್ತಾರೆ ಇವ್ರಿಗೆ ಗೊತ್ತಿಲ್ಲ. ಆದ್ರೆ ಊರಿಗೆ ಮುಂಚೆನೆ ಗುರುಗಳು ಹೇಳ್ತಾರೆ ಏನಂದ್ರೆ, ಇವ್ರು ಬರ್ತಾರೆ, ಮೈಸೂರು ಮಹಾರಾಜರು ಬರ್ತಾರೆ, ಅವ್ರಿಗೆ ಕಿರೀಟ ಕೊಡಿ ಅಂದ್ರೆ, ಹಿ ಕಮ್ಸ್ ಬ್ಯಾಕ್ ಆಸ್ ಮೈಸೂರು ಮಹಾರಾಜ ಅಂದ್ರೆ ಅವರು ಅಧಿಕಾರ ತಗೊಂಡ್ ಬರ್ತಾರೆ ಅನ್ನಂಗ ಆಯ್ತಾ, ಗೊತ್ತಾಯ್ತು. ಅಂದ್ರೆ ಇವ್ರಿಗೆ ಮುಂದಾಲೋಚನೆ ಎಷ್ಟಿತ್ತು ಅಂತ. ಆಮೇಲೆ ನಾನು ಅವಾಗ ಇರಲ್ಲ ಅಂತಾನು ಗೊತ್ತಿತ್ತಾ. ಸೊ ನೀನ್ ಕೊಡ್ಬೇಕು ಅಂತ ಹೇಳಿದ್ರೆ ಅಂದ್ರೆ ಬ್ಯೂಟಿಫುಲ್ ನೋಡಿ, ನೀವು ಅಲ್ಲೇ ತಿಳ್ಕೊಳ್ಳಿ ನೀವು ಹೇಗೆ ಅಂತ ಹೇಳಿ. ರೆಸ್ಪೆಕ್ಟ್ ಕೊಡಬೇಕು ಅಂದ್ರೆ ಅಲ್ಲೊಂದು ನಿಜವಾಗಲೂ ಒಂದು ಶಕ್ತಿ ಇದೆ ಉತ್ತರ. ಈಗ ಅವ್ರಿಗೆ ಬೇಕಿತ್ತು ಅಂದ್ರೆ ಅವರಿಗೆ ಬರೋದು, ನೀನ್ ಬಾರಪ್ಪ ಇಲ್ಲಿ ಅಂದ್ರೆ ಒಡೆಯರ್ ಮಹಾರಾಜ ಓಡ್ ಬರ್ತಿದ್ರು, ಕಿರೀಟನ್ ಕೊಟ್ಬಿಡ್ತಿದ್ರು. ಇಲ್ಲ ಇವರೇ ಹೋದಾಗ ಕೊಟ್ಟು ಬರ್ಬೋದಿತ್ತು. ಆ ತರ ಇಲ್ಲ, ಮೈಸೂರು ಮಹಾರಾಜರು ಬರ್ತಾರೆ ಅಂದ್ರೆ ಅಧಿಕಾರ ತಗೊಂಡ್ ಬರ್ತಾರೆ ಅಂತ. ಸೊ 81 ಅಲ್ಲಿ ಅಧಿಕಾರ ಬಂತು, ಅವ್ರಿಗೆ 18 ವರ್ಷ ಆದ್ರೂ ಅಧಿಕಾರ ಬಂತು. ಸೊ 79 ಅಲ್ಲಿ ಅಧಿಕಾರ ಬರೋಕ್ಕಿಂತ ಮುಂಚೆ ಅವಾಗಿನ ರೆಸಿಡೆಂಟ್ ಆಫೀಸರ್ ಜೊತೆಗೆ ಒಂದು ಈ ಪ್ರದೇಶಕ್ಕೆ ಹೋಗಿರ್ತಾರೆ, ಊರಿನ ಪ್ರದೇಶಕ್ಕೆ ಹೋಗಿರ್ತಾರೆ, ಎಲ್ಲೆಲ್ಲಿ ಇದೆ ಅಂತ ಸುಮ್ಮನೆ ಹೋಗಿರ್ತಾನೆ. ಹಿ ಡಿಡ್ ನಾಟ್ ಹ್ಯಾವ್ ಎನಿ ಪವರ್. 81 ಅಲ್ಲಿ ಅವ್ರಿಗೆ ಬಂದ ಮೇಲೆ ಏನು ಮಾಡ್ತಾರೆ ಅಂದರೆ, ನೀವು ಅಧಿಕಾರ ತಗೊಂಡ ಮೇಲೆ ಒಂದು ಸ್ವಲ್ಪ 1-2 ವರ್ಷ ಆದಮೇಲೆ 84, 85 ಅಲ್ಲಿ ನೀವು ಪ್ರವಾಸ ಮಾಡಿ ಜನಕ್ಕೆ ನೀವು ಯಾರಂತ ಗೊತ್ತಾಗಬೇಕು. ಯಾಕಂದ್ರೆ ನೀವು 50 ಇಯರ್ಸ್ ಆದಮೇಲೆ ಯು ಹ್ಯಾವ್ ಕಮ್ ಬ್ಯಾಕ್ ಟು ಪವರ್. ಜನ ನಿಮ್ಮ ಮೇಲೆ ನೋಡಿದ್ರೆ ರೆಸ್ಪೆಕ್ಟ್ ಬಂದರೆ ನಿಮ್ಗೆ ಅನುಕೂಲ ಆಗ್ತದೆ. ಸೊ ಅವರೇ ಎಲ್ಲ ಈ ಸ್ಕೆಚ್ ಮಾಡ್ತಾರೆ. ಬ್ರಿಟಿಷ್ ಅವಾಗ ಇನ್ನೊಬ್ಬ ರೆಸಿಡೆಂಟ್ ಆಫೀಸರ್ ಇರ್ತಾನೆ, ಅವ್ನ ಗಂಡ ಹೆಂಡತಿನೂ ಬರ್ತಾರೆ. ಆಮೇಲೆ ಬ್ರಿಟಿಷ್ ಆಫೀಸರ್ ಸಾಕಷ್ಟು ಜನ ಇರ್ತಾರೆ. ಆವಾಗಿನ ಕಾಲದಲ್ಲೂ ಮೇಜರ್ ಬ್ರಿಟಿಷ್ ಅಂದರೆ ಮಿಲಿಟರಿ ಹುದ್ದೆಗಳು ಬ್ರಿಟಿಷ್ ಆಫೀಸರ್ಸೇ ನೇತೃತ್ವ ವಹಿಸಿರ್ತಾರೆ. ಮಂತ್ರಿ ಮಂಡಲ ಸಮೇತ ಬರ್ತಾರೆ. ಅಂದರೆ ಮಂತ್ರಿ ಮಂಡಲ ಅನ್ಕೊಳ್ಳಿ 84, 85 ದಿವಾನ್ ಯಾರಿದ್ರು, ಶೇಷಾದ್ರಿ ಅವರಿದ್ರು, ಅರಮನೆ ಬಕ್ಷಿಯವರು ಇರ್ಬೋದು, ಸಾಕಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು. ಸಂಪೂರ್ಣ ಮಂತ್ರಿ ಮಂಡಲ ಒಂದು ಕ್ಯಾಂಪ್ ತರ ಅಲ್ಲಿಂದ ಹೊರಡ್ತಾರೆ, ಅಲ್ಲಿಂದ ಶ್ರೀರಂಗಪಟ್ಟಣ ಒಂದು ಪ್ರವಾಸ ಹೊರಟ್ರು, ಮಂಜರಾಬಾದ್ ಆ ಥರ ಎಲ್ಲ ಬಂದ್ಕೊಂಡು ಅವ್ರು ಲೀಸ್ಟ್ ಮಾಡಿಬಿಟ್ಟಿರ್ತಾರೆ. ಏನಂದ್ರೆ ಯು ಹ್ಯಾವ್ ಟು ಗೋ ಲೈಕ್ ದಿಸ್. ಅದ್ರಲ್ಲಿ ಶೃಂಗೇರಿ ಮಠ ಇರಲ್ಲ. ಸೊ ಇಟ್ ವಾಸ್ ಓನ್ಲಿ ಪೊಲಿಟಿಕಲ್. ಅಂದರೆ ಅಲ್ಲಿಂದ ಮಂಜರಾಬಾದು, ಬಾಳೆಹೊನ್ನೂರು, ಜೈಪುರು, ಕೊಪ್ಪದಿಂದ ನೆಕ್ಸ್ಟ್ ಇಟ್ ವಾಸ್ ತೀರ್ಥಳ್ಳಿಯಿಂದ ನಗರದಿಂದ ಹತ್ರ ಏನೇನು ರಾಜರ ಸಂಸ್ಥಾನಗಳಿದಾವೆ ಅಲ್ಲಿ ಹೋಗ್ಬೇಕು. ಸೊ ಅಲ್ಲೆಲ್ಲ ಮೀಟಿಂಗ್ಸು, ಅಲ್ಲಿ ಎಲ್ಲೆಲ್ಲಿ ಉಳಿತಾರೆ ಅಲ್ಲಿ ದರ್ಬಾರ್ ಮಾಡ್ಬೇಕು ಅಂತ ಇರ್ತದೆ ಅವರಿಗೆ. ಸೊ ನೈಟ್ ದರ್ಬಾರ್ ಮಾಡ್ತಿರ್ತಾರೆ. ಕೊಪ್ಪಕ್ಕೆ ಬಂದ್ಕೂಲ ಏನಾಗ್ತದೆ ಅಂದರೆ, ಅವರು 79 ಅಲ್ಲಿ ಹೋಸರಿ ಪ್ರವಾಸಕ್ಕೆ ಬಂದಾಗ ಗುರುಗಳಿರಲ್ಲ, ಹೊಸ ಗುರುಗಳು ಉತ್ತರ ಭಾರತಕ್ಕೆ ಹೋಗಿರ್ತಾರೆ. ಇವ್ರು ಲೆಟರ್ ಬರೀತಾರೆ, ನೀವು ಉತ್ತರ ಭಾರತಕ್ಕೆ ಹೋಗಿದ್ರೆ ವಾಪಸ್ ಬನ್ನಿ ಅಂತ. ಆದಷ್ಟು ಅದು ಕಾಮನ್ ಆಗಿ ಎಲ್ಲರೂ ಬರೀತಿರ್ತಾರೆ, ನೀವು ಹೋಗಿ ಭಾಳ ವರ್ಷ ಆಯ್ತು ಇವರು ಬರ್ದಿರ್ತಾರೆ. ಸೊ ಅವರು ಹೋಸರಿ ಪ್ರವಾಸಕ್ಕೆ ಬಂದಾಗೂ ಇರಲ್ಲ, ಅವಾಗ ಅವ್ರ ಮಹಾರಾಜರು ಇರಲ್ಲ. 81 ಆದ್ಮೇಲೆ ಬಂದ್ಮೇಲೆ ದಿಸ್ ಇಸ್ ದ ಫಸ್ಟ್ ವಿಸಿಟ್. ಅವ್ರು ಹೇಳ್ತಾರೆ ಕೊಪ್ಪದಲ್ಲಿ ಏನಂದ್ರೆ, ಇಲ್ಲಿ ಇಷ್ಟು ದೂರ ಬಂದಿದ್ದೀವಿ, ಕೊಪ್ಪದಿಂದ ಒಂದು ಸ್ವಲ್ಪ ಮುಂದೆ ಹೋದ್ರೆ ಧರ್ಮ ಸಂಸ್ಥಾನ ಇದೆ, ಶೃಂಗೇರಿ ಧರ್ಮಸ್ಥಾನಕ್ಕೆ. ನಾಳೆ ಅಲ್ಲಿಗೆ ಹೋಗೋಣ, ಒಂದು ಡೇ ವ್ಯತ್ಯಾಸ ಮಾಡೋಣ, ಅಲ್ಲಿ ಒಂದಿನ ಇದ್ದು ಆಮೇಲೆ ವಿಲ್ ಕಮ್ ಬ್ಯಾಕ್ ಟು ವಾಗುಂಬೆಯಿಂದ ತೀರ್ಥಳ್ಳಿಗೆ ಹೋಗೋಣ ಅಂತ ಬ್ರಿಟಿಷ್ ಅಧಿಕಾರಿಗಳು ಒಪ್ಕೋತಾರೆ. ಆದ್ರೆ ಅವ್ರ ಜೊತೆಗೆ ಬರ್ಬೇಕಲ್ಲ. ಆಮೇಲೆ ನೇರವಾಗಿ ಮೈಸೂರು ಮಹಾರಾಜರು ಬರ್ಲಿಕ್ಕೆ ಆಗಲ್ಲ. ಸೊ ಒಂದು ಲೆಟರ್ ಕಳಿಸ್ತಾರೆ. ಈ ಹರಿಹರಪುರದಿಂದ ಒಂದು ಸ್ವಲ್ಪ ಮುಂದೆ ಬಂದ ಕೂಡಲೇ ನಮ್ಮ 27 ಹಳ್ಳಿಯ ಜಾಗೀರ್ ಏನಿದೆ, ಶೃಂಗೇರಿ ಧರ್ಮ ಸಂಸ್ಥಾನದ ಗಡಿ ಶುರು ಆಗ್ತದೆ. ಸೊ ಬೆಳಗ್ಗೆ ಕೊಪ್ಪದಿಂದ ಹೊಡ್ತಾರೆ. ಇವರೆಲ್ಲ ಕುದುರೆ ಚಾರುಟಿಗಳಿರ್ತವೆ, ಎಲ್ಲರೂ ಬ್ರಿಟಿಷ್ ಆಫೀಸರ್ಸು, ದಿವಾನ್ರೆಲ್ಲ ಹೊಟ್ಟು ಬಂದಾಗ ಆ ಗಡಿ ಹತ್ರ ಇವರು ನಮ್ಮ ಮಠದ ಅಧಿಕಾರಿ ಇರುವ ಶಾಸ್ತ್ರಿಗಳಲ್ಲಿ ಕಾಯ್ತಾ ಕೂತ್ಕೊಂಡಿರ್ತಾರೆ. ಅವಾಗ ಏಜೆಂಟ್, ಅವರೇ ಮೇನ್ ಏಜೆಂಟು. ಸೊ ಎಲ್ಲರೂ ರಿಸೀವ್ ಮಾಡ್ಲಿಕ್ಕೆ ಹೂ ಹಾರ ಎಲ್ಲ ಪಲ್ಲಕ್ಕಿ ತೊಗೊಂಬಂದಿರ್ತಾರೆ. ಸೊ ಪಲ್ಲಕ್ಕಿಲಿ ಮಹಾರಾಜರಿಗೆ ಬನ್ನಿ, ನಾವು ಪಲ್ಲಕ್ಕಿ ಕೊಟ್ಟು ಕಳಿಸಿದಾರೆ ಗುರುಗಳು ಅಂತೇಳಿ. ಹೂ ಹಾರ ಆಮೇಲೆ ಆನೆಗಳು ವಾದ್ಯ ಎಲ್ಲ ಬಂದಿರ್ತದೆ. ರಾಜರ ಅಂತಾರೆ ಇಲ್ಲ ಪಲ್ಲಕ್ಕಿಲಿ ಕೂಡೋದು ಬೇಡ ಅಂತೇಳಿ, ನಾನು ಕುದುರೆಯಲ್ಲೇ ಬರ್ತೀನಿ ಅಂತ. ಈಗ ಅವ್ರು ಪಲ್ಲಕ್ಕಿಲಿ ಕೂತಿದ್ರೆ ಮೋಸ್ಟ್ಲಿ ಸ್ಪೀಡ್ ಕಡಿಮೆ ಆಗ್ತಿತ್ತು ಅನ್ಸ್ತದೆ. ಹಿ ಹ್ಯಾಡ್ ವೆರಿ ಲೆಸ್ ಟೈಮ್. ಇಲ್ಲ ನಾನು ಕುದುರೆಯಲ್ಲೇ ಬರ್ತೀನಿ ಅಂತ. ಅಲ್ಲಿಂದ ಈ ಮಠದ ಬರೋವರೆಗೂ ಏನು ಅಕ್ಕಪಕ್ಕ ಸಣ್ಣ ಊರಿತ್ತು ಅವೆಲ್ಲ ಚಪ್ರ ಹಾಕಿ ತುಂಬಾ ಅಲಂಕಾರದಿಂದ ಮಾಡಿದ್ರು ಅಂತ ಬ್ರಿಟಿಷರೇ ಬರ್ಕೊಂಡಿದ್ದಾರೆ. ಗ್ರೇಟ್ ವೆಲ್ಕಮ್ ಮಹಾರಾಜ ಬಂದಿದ್ದಾನೆ ಅಂತೇಳಿ ಮಠದಿಂದ. ಸೊ ಮಧ್ಯಾಹ್ನ ಬರೋ ಹೊತ್ತಿಗೆ ಏನು ಮುಂಭಾಗದಲ್ಲಿ ಜಗದ್ಗುರುಗಳಲ್ಲಿ ನಿಂತಿರ್ತಾರೆ. ಅವ್ರಿಗೆ ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್ ಮಾಡಿ, ನೀವು ಅಧಿಕಾರ ಸಿಕ್ಕಿದ್ಮೇಲೆ ಬಂದಿದ್ದೀರಾ, ಅದು ಪ್ರವಾಸದಲ್ಲಿ ಇಲ್ಲ ಅಂದ್ರೂ ನೀವು ಇಲ್ಲಿಗೆ ಬಂದಿದ್ದೀರಾ. ಸೊ ಅದೇ ನಮಗೆ ತಿಳಿಸ್ತದೆ ನೀವು ಈ ಮಠದ ಮೇಲೆ ಎಷ್ಟು ಇಟ್ಕೊಂಡಿದ್ದೀರಾ. ಸೊ ಹೌ ಇಂಪಾರ್ಟೆಂಟ್ ಇಸ್ ಮಠ ಅಂತ. ಆಮೇಲೆ ಇಮಿಡಿಯೇಟ್ ಅವ್ರು ಮಾತಿ ಕೂತ್ಕೊಳ್ಳಲ್ಲ, ನನ್ನ ಅಧಿಷ್ಠಾನಗಳಿಗೆ ಸಮಯ ಆಗಿದೆ, ನಾನು ಅಧಿಷ್ಠಾನ ಮಾಡ್ಲಿಕ್ಕೆ ಹೋಗ್ತೀನಿ, ನೀವು ವಿಶ್ರಾಂತಿ ಪಡೀರಿ, ಇದು ನಿಮ್ಮದೇ ಸ್ಥಳ, ನೀವು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ಅವ್ರು ಹೊರಡ್ತಾರೆ. ಸಂಜೆ ಸಿಗೋಣ ಅಂತ ಹೇಳ್ತಾರೆ. ಈಗ ಈ ಇವತ್ತಿನ ಏನು ದೇವಸ್ಥಾನ ಎಡಕ್ಕೆ ಒಂದು ಹೋಮ ಗೀಮ ಎಲ್ಲ ನಡೀತಿದೆ, ಒಂದು ದೊಡ್ಡ ಕಟ್ಟಡ ಇದೆ. ಆ ಕಟ್ಟಡದಲ್ಲಿ ಅವ್ರು ಉಳಿಸ್ತಾರೆ.
ಬ್ರಿಟಿಷರು ಹೇಳ್ತಾರೆ ಇಟ್ ಇಸ್ ಎ ವೆರಿ ನ್ಯೂ ಬಿಲ್ಡಿಂಗ್, ಸೊ ಅಲ್ಲಿ ಅವರನ್ನ ಉಳಿಸ್ತಾರೆ ಅಂತೇಳಿ ಅಂತ. ಸೊ ರಾಜರು ಅಲ್ಲೇ ಉಳ್ಕೊತಾರೆ. ಸಂಜೆ ಹೊತ್ತಿಗೆ ಅವ್ರು ಹೋಗ್ಬೇಕಾರೆ, ರಾಜರು ಹೋಗ್ಬೇಕಾರೆ ಅವರೆಲ್ಲ ಡ್ರೆಸ್ ಬರೀತಾರೆ. ಹಿ ವಾಸ್ ಡ್ರೆಸ್ಡ್ ಇನ್ ಕಚ್ಚೆ ಪಂಚೆ, ಹಿ ವಾಸ್ ವೇರಿಂಗ್ ಎ ಕಾಶ್ಮೀರಿ ಶಾಲ್ ಇಂದ ಒಂದು ಪಟ್ಟೆ ಕಟ್ಕೊಂಡಿರ್ತಾರೆ ಪೇಟೆ. ಮಹಾರಾಜ ಬಿಟ್ಟು ಮತ್ತೆ ಬೇರೆ ಯಾರು ಪೇಟೆ ಕಟ್ಕೊಂಡಿರಲ್ಲ. ಓನ್ಲಿ ಮಹಾರಾಜ್ ವಾಸ್ ಅಲೌಡ್ ಟು ಹ್ಯಾವ್ ದಟ್ ಪೇಟೆ ಅಂತೇಳಿ. ಅಂದ್ರೆ ಬೇರೆ ಬ್ರಾಹ್ಮಣರು ಅಧಿಕಾರಿಗಳಿದ್ರು, ಅವ್ರು ಕಚ್ಚೆ ಪಂಚೆ ಹಾಕೊಂಡಿದ್ರು ಬಿಟ್ರೆ ಪೇಟೆ ಪೇಟೆ ಯಾರು ಹಾಕೊಂಡಿದ್ರು? ಮಹಾರಾಜರು. ಸಂಜೆ ಹೊತ್ತಿಗೆ ಅವ್ರು ಹೇಳ್ತಾರೆ ಗುರುಗಳಲ್ಲಿ ಪೂಜೆ ಮಾಡ್ತಾ ಇದ್ರು. ಆಮೇಲೆ ಅಲ್ಲಿ ಇವತ್ತಿಗೂ ಸಹ ದಿನ ಉತ್ಸವ ನಡೀತದೆ. ಉತ್ಸವ ಮೂರ್ತಿ ಹೊರಗಡೆ ಬಂದು ಆ ಉತ್ಸವದಲ್ಲಿ ಮಾಡ್ತಾರೆ. ಸೊ ಇವ್ರು ಹೇಳ್ತಾರೆ 3 ರೌಂಡ್ ಪ್ರದಕ್ಷಿಣೆ ಮಾಡ್ತಾರೆ. ಮಹಾರಾಜರ ಜೊತೆಗೆ ನಿಲ್ತಾರೆ, ಶೃಂಗೇರಿ ಗುರುಗಳ ಜೊತೆಗೆ. ಅಲ್ಲೆಲ್ಲ ತುಂಬಾ ಜನ ಸೇರಿರ್ತಾರೆ. ಅಕ್ಕಪಕ್ಕದವ್ರು ಬಂದು ಗುರುಗಳ ಜೊತೆಗೆ ರಾಜನ್ ನೋಡ್ತಾರೆ. ರಾಜ ಪ್ರತ್ಯಕ್ಷ ದೇವರ ಅಲ್ಲ, ಹಾಗಾಗಿ ನೋಡ್ತಾರೆ, ತುಂಬಾ ಖುಷಿಯಿಂದ ಆಗ್ತಾರೆ. ಅಷ್ಟೊತ್ತಿಗೆ ಒಬ್ರಿಗೆ ಯಾರಿಗೋ 3 ಸುತ್ತಾದ್ಮೇಲೆ ಅವರು ಒಬ್ಬ ಅಟೆಂಡೆಂಟಿಗೆ ಕರೆದು ಹೇಳ್ತಾರಂತೆ, ಏನೋ ಕಿವಿಯಲ್ಲಿ ಹೇಳ್ತಾರಂತ. ಸೊ ಇವರೆಲ್ಲ ಬ್ರಿಟಿಷ್ ಅಧಿಕಾರಿ ನೋಡ್ತಾ ಇರ್ತಾರೆ. ಅವ್ರು ಅಲ್ಲಿಂದ ಹೋಗಿ ಖಜಾನಿಂದ ಒಂದು ಕಿರೀಟನ ಎತ್ಕೊಂಡ್ ಬರ್ತಾರಂತ. ಸೊ ಚಾಮರಾಜ ಒಡೆಯರ್ ನೋಡ್ತಿರ್ತಾರೆ, ಏನ್ ನಡೀತಿದೆ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ. ಮೋಸ್ಟ್ಲಿ ಅರ್ಪಣೆ ದೇವ್ರಿಗೆ ಅವ್ರು ಹೇಳ್ತಾರಂತ ಅವರಿಗೆ, ನನ್ನ ಮೇಲೆ ಒಂದು ಭಾರ ಇತ್ತು, ಇವತ್ತು ಕಳೆದು ಹೋಗ್ತಾ ಇದೆ. ನನ್ನ ಹಿಂದಿನ ಗುರುಗಳು ಹೇಳಿದ್ರು ಮಹಾರಾಜರು ಬಂದಾಗ ಈ ಕಿರೀಟವನ್ನು ಕೊಡಬೇಕು ಅಂತೇಳಿ ಅಂತ. ಅವ್ರಿಗೆ ಸರ್ಪ್ರೈಸ್ ಆಗಿಬಿಡ್ತದೆ, ಕಿರೀಟ ವಾಪಸ್ ಬರ್ತಾ ಇದೆಯಲ್ಲ ಅಂತೇಳಿ. ಅವ್ರು ಅದನ್ನ ತಲೆಗೆ ಹಾಕಲ್ಲ, ಇಲ್ಲ ನೀವು ನನಗೆ ಕೈಲಿ ಕೊಡಬೇಕು ಅಂತ ಕೈಲಿ ಹಿಡ್ಕೊಂಡು ಹೋಗ್ತಾರೆ. ಅವ್ರ ತಲೆಗೆ ಹಾಕ್ಲಿಕ್ಕೆ ಇದು ಮಾಡಲ್ಲ, ಇವ್ರು ಕೊಡ್ತಾರೆ ಅದನ್ನ. ಸೊ ಆ ಕಿರೀಟಗಳೇನ್ ಮಾಡಿಸ್ಕೊಟ್ಟಿದ್ದ ಸರ್ ಅಥವಾ ಆಲ್ರೆಡಿ ಮುಂಬಡಿ ಕೃಷ್ಣರಾಜ ಒಡೆಯವರು ಕೊಟ್ಟಿದ್ರು ಇವರಿಗೆ, ಅಂದ್ರೆ ಅವ್ರು ಮಾಡಿಸ್ಕೊಟ್ಟಿದ್ರು. ಸೊ ಒಂದು ಕಿರೀಟ ವಾಪಸ್ ಇವರಿಗೆ ಹೋಯ್ತು. ಇವತ್ತಿಗೂ ಸಹ ನೋಡಿ, ಅವ್ರಿಗೆ ಗೊತ್ತಾಯ್ತು ಅಂದ್ರೆ ದೈವ ಸಂಕಲ್ಪ ಗುರುಗಳಿಗೆ ಗೊತ್ತಿತ್ತು ಅಂತ. ಅದನ್ನ ಅವ್ರು ಧಾರಣೆ ಮಾಡಲ್ಲ. ಇವತ್ತಿಗೂ ಸಹ ಅರಮನೆಯ ಒಂದು ಗೃಹದಲ್ಲಿ ಅದನ್ನ ಪೂಜೆ ಮಾಡ್ತಾ ಇದ್ದಾರೆ. ಸೊ ಅದ್ರ ನೀವು ಕ್ಲಿಪ್ಪಿಂಗ್ಸ್ ತುಂಬಾ ಕಡೆ ಸಿಗ್ತದೆ. ಅಂದ್ರೆ ಆ ಕಿರೀಟವನ್ನು ಹಾಕೊಂಡು ಮತ್ತೆ ಅವ್ರು ಮಾರನೇ ದಿನ ಮತ್ತೆ ಅಲ್ಲಿಂದ ಬೀಳ್ಕೊಡ್ತಾರೆ. ತುಂಬಾ ಖುಷಿಯಿಂದ ಅಲ್ಲಿಂದ ಹೊಡ್ತಾರೆ. ಅಂದ್ರೆ ಮಹಾರಾಜರು ತಮ್ಮ ಪ್ರಥಮ ಲೀಸ್ಟಲ್ಲಿ ಪ್ರವಾಸಕ್ಕೆ ಬಂದಾಗ ಲೀಸ್ಟಲ್ಲಿ ಇಲ್ಲದಿದ್ರು ಅವ್ರು ಅದನ್ನ ಜೋಡಿಸ್ಕೊತಾರೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಜೋಡಿಸೋದು ತುಂಬಾ ಕಷ್ಟ. ಬ್ರಿಟಿಷ್ ಆಫೀಸರ್ ಒಪ್ಬೇಕು, ಅವರು ಎಲ್ಲ ಬಂದ್ರು, ಸಂಪೂರ್ಣ ಮಂತ್ರಿಮಂಡಲ ಬರ್ತದೆ. ಸೊ ಇದು ತುಂಬಾ ಒಂದು ಇಂಪಾರ್ಟೆಂಟ್ ಕೆಲಸ ಆಗುತ್ತೆ ಅಲ್ಲಿ. ಬ್ರಿಟಿಷ್ ರೂಲ್ ಇದ್ದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಕಡೆ ಆಂಗ್ಲ ಮಾಧ್ಯಮ ಶಾಲೆಯನ್ನು ಅವರು ಪ್ರೋತ್ಸಾಹ ಕೊಡ್ತಾರೆ. ಒಂದು ಆಂಗ್ಲ ಮಾಧ್ಯಮ ಶಾಲೆ ಎಲ್ಲ ಕಡೆ ಇರಬೇಕು ಅಂತ. ಅವ್ರು ಮಾಡ್ತಿರೋದ್ರಿಂದ ಮಿಷನರಿ ಸ್ಕೂಲ್ಸ್ ಇಂದ ಮಾಡ್ತಾ ಇದ್ರು. ಈಗ ಇಲ್ಲೇನಾಗಿದೆ ಒಂಥರ ಇಕ್ಕಟ್ಟಿನ ಸಮಸ್ಯೆ. ಅವ್ರಂತಾರೆ ಅವೆಲ್ಲ ಬೇಡ, ನಾವೇ ಮಾಡ್ತೀವಿ ಅಂತೇಳಿ 1852 ಅಲ್ಲೇ ಒಂದು ಆಂಗ್ಲ ಮಾಧ್ಯಮ ಶಾಲೆ ಇವರೇ ಸ್ಥಾಪನೆ ಮಾಡ್ತಾರೆ. ಶೃಂಗೇರಿ ಮತ್ತೊಂದು ಜಗದ್ಗುರುಗಳಾದ ಚಂದ್ರಶೇಖರ ಭಾರತಿ ಸಹ ಅದೇ ಆಂಗ್ಲ ಮಾಧ್ಯಮದಲ್ಲಿ ಓದಿದ್ದಾರೆ. ಸೊ ಔಟ್ಪುಟ್ ಅಲ್ಲಿಂದಾನೆ ಸಾಕಷ್ಟು ಜನ ವಿದ್ವಾಂಸರು ಓದಿದ್ದಾರೆ. ಅವಾಗ ಕಾರಲ್ಲಿ ಬರ್ತಾರೆ ಯಾರು, ಮೈಸೂರು ಮಹಾರಾಜರು. ಪ್ರಪ್ರಥಮವಾಗಿ ಒಂದು ಕಾರು ಶೃಂಗೇರಿಗೆ ಬಂದಿದ್ದು ಯಾವಾಗ ಅಂದ್ರೆ 1916ರಲ್ಲಿ. ಕಡೂರಿನ ಜಿಲ್ಲಾಧಿಕಾರಿ ಸ್ಥಾನವನ್ನು ತಾವು ದಯವಿಟ್ಟು ನಮ್ಮ ಮಠದ ಏಜೆಂಟಿಗೆ ಕೊಡಿ ಅಂತ. ಬಿಕಾಸ್ ಇದ್ರೊಳಗೆ ಅವರೇ ಇದು ಮಾಡ್ತಾರಂತ, ಕೊಡಲ್ಲ ಅವರು. ಆದ್ರೆ